Hello guys, welcome back to our Learning Blooms channel. This is class number 3 of English Grammar series. Today we are going to learn about nouns, its types, example, forms and rules. First, let's start with the nouns. Everything and everyone on the earth has a name and those names are called nouns. ಅಂದರೆ ಭೂಮಿ ಮೇಲಿರುವಂತಹ ಪ್ರತಿಯೊಂದು ವಸ್ತು ಮತ್ತು ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರತಿಯೊಂದು ಪ್ರಾಣಿಗೂ ಕೂಡ ಅದರದೇ ಆದ ಒಂದು ಹೆಸರಿರುತ್ತೆ. ಆ ಹೆಸರನ್ನೇ ನಾವೇನಂತ ಕರಿತೀವಿ? ನೌನ್ಸ್ ಅಂತ ಹೇಳ್ತೀವಿ. Here is the definition of nouns. A noun is a word that names a person, place, thing, idea, emotion or concept. ಈ ಎಲ್ಲದಕ್ಕೂ ನಾವೊಂದು ಹೆಸರಿಸ್ತೀವಲ್ಲ, ಅದನ್ನ ನಾವು nouns ಅಂತ ಹೇಳ್ತೀವಿ. Now it's types of nouns. ಇದರಲ್ಲಿರುವಂಥ ಟೈಪ್ಸ್ ನೋಡೋದಾದ್ರೆ ಕಾಮನ್ nouns, proper nouns, abstract nouns, collective nouns, countable nouns, uncountable nouns and material nouns. Say the pronunciation material nouns. It's not material. It's a material nouns. Apart from this, nouns also can have different forms also. ಅದನ್ನು ಕೂಡ ನಾನು ನಿಮಗೆ ವಿತ್ ಎಕ್ಸಾಂಪಲ್ಸ್ ಹೇಳ್ಕೊಡ್ತೀನಂತೆ. ಈಗ ಒನ್ ಬೈ ಒನ್ ಟೈಪ್ಸ್ ಆಫ್ ನೌನ್ ನಾವು ನೋಡೋಣಂತೆ. The first one is common nouns. Common ಅಂದ್ರೆ ಏನು? It means same, ಒಂದೇ ತರ. There are general names for people, place or thing, which is one name, common name to all or that group. ಅಂದ್ರೆ ಒಂದು ಗ್ರೂಪಿಗೆ ಅಥವಾ ಒಂದು ಕ್ಲಾಸಿಗೆ ನಾವು ಒಂದು ಕಾಮನ್ ನೇಮ್ ಇಂದ ಕರಿತೀವಿ. ಫಾರ್ ಎಕ್ಸಾಂಪಲ್, he works in a company. ಇಲ್ಲಿ ಒಂದು ಕಂಪನಿಯಲ್ಲಿ ಅವನು ವರ್ಕ್ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದೀವಿ. ಬಟ್ ವಿ ಆರ್ ನಾಟ್ ಮೆನ್ಷನಿಂಗ್ ವಿಚ್ ಕಂಪನಿ ಅಂಡ್ ಆಲ್. ಕಂಪನಿ. ದ ಟೀಚರ್ ಈಸ್ ಎಕ್ಸ್ಪ್ಲೇನಿಂಗ್. ದ ಡಾಗ್ ಈಸ್ ಬಾರ್ಕಿಂಗ್ ಲೌಡ್ಲಿ. ದೇರ್ ಈಸ್ ಅ ಹಾಸ್ಪಿಟಲ್ ನಿಯರ್ ಬೈ. ಐ ವಾಸ್ ವಾಚಿಂಗ್ ಅ ಮೂವಿ. ಇಲ್ಲಿ ಬೋಲ್ಡ್ ಮಾಡಿರೋಂಥ ವರ್ಡ್ಸ್ನ ನೀವು ನೋಡಿದರೆ ಗೊತ್ತಾಗತ್ತೆ. ಇಲ್ಲಿ ನಾವು ಯಾವುದು ಅಂದ್ಬಿಟ್ಟು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇಲ್ಲ. ಓವರ್ ಆಲ್ ವಿ ಕಾಲ್ ಟೀಚರ್, ಡಾಗ್, ಮೂವಿ, ಹಾಸ್ಪಿಟಲ್ ಅಂತ ಹೇಳ್ತಾ ಇದ್ದೀವಿ. ವಿ ಆರ್ ನಾಟ್ ಮೆನ್ಷನಿಂಗ್ ವಿಚ್ ಹಾಸ್ಪಿಟಲ್, ಪರ್ಟಿಕ್ಯುಲರ್ ನೇಮ್ ಹೇಳ್ತಾ ಇಲ್ಲ. ಕಾಮನ್ ಆಗಿ ವಿ ಯೂಸ್ ಟು ಕಾಲ್ ದಟ್ ಈಸ್ ಹಾಸ್ಪಿಟಲ್. ಎವ್ರಿ ಒನ್ ಕಾಲ್ ಇಟ್ ಆಸ್ ಎ ಹಾಸ್ಪಿಟಲ್. ಇಲ್ಲಿ ನೀವು ನೋಡ್ಬೋದು ಕಾಮನ್ ನೌನ್ಸ್ಗೆ ಎಕ್ಸಾಂಪಲ್ಸು. ಬಾಯ್, ವುಮನ್, ಟೀಚರ್, ಡಾಕ್ಟರ್. ಸಮ್ ಮೋರ್ ಎಕ್ಸಾಂಪಲ್ಸ್ ಆರ್ ಹಿಯರ್. ಈ ಎಲ್ಲ ಎಕ್ಸಾಂಪಲ್ಸ್ ಕೂಡ ಕಾಮನ್ ನೌನಿಗೆ ಬರುತ್ತೆ. ಈ ಕಾಮನ್ ನೌನಲ್ಲಿ ಜನರಲ್ ಆಗಿ ಕರೆಯುವಂಥ ಹೆಸರುಗಳು ಪೆನ್, ಬುಕ್, ವಿಲೇಜ್. ದೀಸ್ ಆರ್ ಆಲ್ ವಿಲ್ ಕಮ್ ಅಂಡರ್ ಕಾಮನ್ ನೌನ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಪ್ರಾಪರ್ ನೌನ್. ಪ್ರಾಪರ್ ನೌನ್ ಅಂದ್ರೆ ಏನು? ನಾವು ಇಟ್ಟಿರುವಂಥ ಹೆಸರುಗಳನ್ನ ಯೂಸ್ ಮಾಡ್ತೀವಿ ಇಲ್ಲಿ ಪ್ರಾಪರ್ ನೌನಲ್ಲಿ. ನನಗೂ ಒಂದು ಹೆಸರಿದೆ, ನಿಮಗೂ ಒಂದು ಹೆಸರಿರುತ್ತೆ, ಒಂದು ಐಟಮ್ಗೂ ಕೂಡ ಒಂದು ಹೆಸರಿಟ್ಟಿರ್ತೀವಿ, ಪ್ಲೇಸಿಗೂ ಕೂಡ ಒಂದು ಹೆಸರಿರ್ತೀವಿ. ಆ ಪರ್ಟಿಕ್ಯುಲರ್ ಆಗಿ ಆ ಹೆಸರನ್ನ ಹೇಳಿ ನಾವು ಏನು ಮಾಡ್ತೀವಿ, ಸೆಂಟೆನ್ಸ್ ಮಾಡೋದಕ್ಕೆ ನಾವು ಪ್ರಾಪರ್ ನೌನ್ಸ್ ಅಂತ ಹೇಳ್ತೀವಿ. ಈಗ ಸ್ಪೆಸಿಫಿಕ್ ನೇಮ್ಸ್ ಆಫ್ ಪೀಪಲ್, ಪ್ಲೇಸ್ ಆರ್ ಥಿಂಗ್ಸ್ ಅಂದರೆ ನಾವು ಆ ಸ್ಪೆಸಿಫಿಕ್ ಆಗಿ ನೇಮ್ನ ಮೆನ್ಷನ್ ಮಾಡಿಬಿಟ್ಟು ಹೇಳೋದು ನಾವು ಅದನ್ನು. ಹಿ ವರ್ಕ್ಸ್ ಆಟ್ ವಿಪ್ರೋ ಅಂದರೆ ಅರ್ಲಿಯರ್ ಏನು ಮಾಡಿದ್ವಿ? ಹಿ ವರ್ಕ್ಸ್ ಇನ್ ಅ ಕಂಪನಿ ಅಂದರೆ ಕಾಮನ್ ಆಗಿ ಒಂದು ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ವಿ. ಆದರೆ ಇಲ್ಲಿ ಏನು ಮಾಡ್ತೀವಿ? ಕಂಪನಿ ನೇಮ್ ಕೂಡ ಮೆನ್ಷನ್ ಮಾಡ್ತೀವಿ. ಹಿ ವರ್ಕ್ಸ್ ಆಟ್ ವಿಪ್ರೋ. ಸೀಮಾ ಈಸ್ ಎಕ್ಸ್ಪ್ಲೇನಿಂಗ್. ಬ್ರೋನೋ ಈಸ್ ಬಾರ್ಕಿಂಗ್ ಲೌಡ್ಲಿ. I was watching Kantara. Which movie? Kantara. We are mentioning the movie name also. Particular movie, specific ಆಗಿ ನಾವು ಹೇಳ್ತಾ ಇದ್ದೀವಿ ಯಾವ ಮೂವಿ ಅಂದ್ಬಿಟ್ಟು. There is a Apollo hospital nearby. ಇನ್ನೊಂದೇನಂದ್ರೆ ಈ ಪ್ರಾಪರ್ ನೌನಲ್ಲಿ ಪ್ರತಿ ಸಲನೂ ಕೂಡ
ಆಲ್ವೇಸ್ ಈ ನೇಮ್ಗಳು ಸ್ಟಾರ್ಟ್ ವಿತ್ ಕ್ಯಾಪಿಟಲ್ ಲೆಟರ್ಸ್. ವಿಪ್ರೋ, ಕಾಂತಾರ, ಅಪೋಲೋ ಹಾಸ್ಪಿಟಲ್, ಪ್ರತಿ ಸಲನೂ ಅದು ಸ್ಟಾರ್ಟ್ ವಿತ್ ಕ್ಯಾಪಿಟಲ್ ಲೆಟರ್ಸ್. Look at these examples. See, Raj, Kiran, these are all the names of the people and places, monument, even days, month also it will come in a proper noun. Then mobile, apps, organization, company name. See, if you see all these example, you came to know exactly what is proper noun. ಈ ಎಲ್ಲ ಎಕ್ಸಾಂಪಲ್ಗಳನ್ನ ಒನ್ಸ್ ನೀವು ವಿಡಿಯೋ ಪಾಸ್ ಮಾಡಿ ರೀಡ್ ಮಾಡಿದ್ರಿ ಅಂದರೆ ನಿಮಗೆ ಪ್ರಾಪರ್ ನೌನ್ ಬಗ್ಗೆ ಕ್ಲಿಯರ್ ಆಗೊಂದು ಪಿಕ್ಚರ್ ಸಿಗುತ್ತೆ. ಅದೇ ಥರ ಹಾಗೆ ಒಂದು ಮೂರು ಪ್ರಾಪರ್ ನೌನ್ಸ್ ಆಲ್ವೇಸ್ ಸ್ಟಾರ್ಟ್ ವಿತ್ ಅ ಕ್ಯಾಪಿಟಲ್ ಲೆಟರ್. ಈ ಪ್ರಾಪರ್ ನೌನ್ಗಳು ನಾವು ಸೆಂಟೆನ್ಸ್ನಲ್ಲಿ ಮಿಡಲ್ ಅಥವಾ ಎಂಡಲ್ಲಿ ಯೂಸ್ ಮಾಡಿದ್ರು ಅಥವಾ ಬಿಗಿನಿಂಗಲ್ಲಿ ಯೂಸ್ ಮಾಡಿದ್ರು ಕೂಡ ದ್ಯಾಟ್ ಶುಡ್ ಬಿ ಸ್ಟಾರ್ಟ್ ವಿತ್ ಅ ಕ್ಯಾಪಿಟಲ್ ಲೆಟರ್. ನೆಕ್ಸ್ಟ್ ನೌನ್ ಬಂದ್ಬಿಟ್ಟು ಅಬ್ಸ್ಟ್ರಾಕ್ಟ್ ನೌನ್. ಅಬ್ಸ್ಟ್ರಾಕ್ಟ್ ನೌನ್ ಅಂದರೆ ದೇರ್ ಈಸ್ ನೋ ಫಿಸಿಕಲ್ ಅಪಿಯರೆನ್ಸ್. ಅದನ್ನು ನಾವು ಫಿಸಿಕಲಿ ನೋಡ್ಲಿಕ್ಕೆ ಆಗೋದಿಲ್ಲ, ಆದರೆ ಅದನ್ನು ಫೀಲ್ ಮಾಡ್ಬೋದು. ಅಂಥ ವರ್ಡ್ಸ್ಗಳೆಲ್ಲ ಏನು ಬರುತ್ತೆ ಅಬ್ಸ್ಟ್ರಾಕ್ಟ್ ನೌನಲ್ಲಿ ಬರುತ್ತೆ. ಆ ಫೀಲಿಂಗ್ಸಿಗೆ, ಆ ಎಮೋಷನ್ಸ್, ಆ ಐಡಿಯಾಗಳಿಗೆ ನಾವು ಕೊಟ್ಟಿರೋಂಥ ಹೆಸರುಗಳಿರುತ್ತಲ್ಲ, ದ್ಯಾಟ್ ವಿಲ್ ಕಮ್ ಅಂಡರ್ ಅಬ್ಸ್ಟ್ರಾಕ್ಟ್ ನೌನ್ಸ್. ನೌನ್ಸ್ ದಟ್ ರೆಪ್ರೆಸೆಂಟ್ ಫೀಲಿಂಗ್ಸ್, ಐಡಿಯಾಸ್ ಆರ್ ಎಮೋಷನ್ಸ್. Health is wealth. Knowledge is power. I have trust in you. ಅಂದರೆ ನಾವು ನಂಬ್ತೀವಿ, ದಟ್ ಈಸ್ ಅ ನಮ್ಮಲ್ಲಿರುವಂಥ ಫೀಲಿಂಗ್ ಅದು. ವಿ ಕಾಂಟ್ ಟಚ್ ದ್ಯಾಟ್ ಒನ್. ಏನು ಅಂದ್ಬಿಟ್ಟು ಅದು ಆಯ್ತು ನಂಬೋದು ಅಂದ್ಬಿಟ್ಟು ಅದನ್ನು ಟಚ್ ಮಾಡ್ಲಿಕ್ಕೆ ಅದೆಲ್ಲ ಆಗಲ್ಲ, ಬಟ್ ಇಟ್ಸ್ ಅ ಫೀಲಿಂಗ್, ಐಡಿಯಾ ಅದು ನಮ್ಮದು. He has a lot of patience. Happiness is the key to a good life. Let's look at the example for abstract noun. Love, anger, fear, hunger, freedom, courage, honesty, wisdom, beauty, success. ಇಲ್ಲಿ ನಾವು ಆಂಗ್ರಿ, ಹಂಗ್ರಿ ಅಂತ ಯೂಸ್ ಮಾಡ್ತಾ ಇಲ್ಲ. ಸೊ ಆಂಗ್ರಿ, ಹಂಗ್ರಿ ಅನ್ನೋದು ಅಡ್ಜೆಕ್ಟಿವ್ಸ್ ಆಗುತ್ತೆ. ಈ ಒಂದು ಫೀಲಿಂಗ್ ಏನು ಬರುತ್ತೆ, ಆ ಫೀಲಿಂಗಿಗೆ ನಾವೇನಂತ ಕರಿತೀವಿ ಆಂಗರ್. ಹಂಗ್ರಿ ಯಾವಾಗ ಹಂಗ್ರಿ ಆಗುತ್ತೆ, ದಟ್ ಫೀಲಿಂಗ್ ವಿ ಕಾಲ್ ಇಟ್ ಆಸ್ ಹಂಗರ್. So it will come under abstract noun. Belief, youth, birth, death, health, wealth, poverty, jealousy, anxiety, sadness. Joy, trust, pride, faith, peace, loyalty, patience, justice, bravery, regret. Unity, respect, dignity, empathy, humility, integrity, strength, curiosity, kindness, friendship. Creativity, ambition, weakness, tolerance, sensitivity, optimism, gratitude, inspiration, intelligence, compassion. These are all come under abstract noun. ಇದನ್ನ once read ಮಾಡಿ ನಿಮಗೆ familiar ಅನ್ಸುತ್ತೆ. Now it is collective nouns. Collective ಅಂದ್ರೇನು, ಕಲೆಕ್ಷನ್ ಅಂದ್ಬಿಟ್ಟು. A nouns that refer to a group of people or thing. ಆ ಒಂದು ಗ್ರೂಪ್ಗೆ ನಾವು ಒಂದು ವರ್ಡ್ ಇಂದ ಮೆನ್ಷನ್ ಮಾಡ್ತೀವಿ, ಒಂದು ವರ್ಡ್ ಇಂದ ಕರಿತೀವಿ. ದಟ್ ಈಸ್ ಕಾಲ್ಡ್ ಕಲೆಕ್ಟಿವ್ ನೌನ್ಸ್. ಐ ಲವ್ ಮೈ ಫ್ಯಾಮಿಲಿ. ಫ್ಯಾಮಿಲಿ ಇಸ್ ಎ ಗ್ರೂಪ್. ದ ಕ್ರೌಡ್ ಚಿಯರ್ಡ್ ಲೌಡ್ಲಿ. ದೇರ್ ಆರ್ 50 ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್. The team is ready for the match. Next ಬಂದ್ಬಿಟ್ಟು a bunch of keys was lying on the table. Bunch means it's a group of things. Group of things ಗೆ ಏನು ಮಾಡ್ತೀವಿ ನಾವು bunch ಅಂತಾನು ಮೆನ್ಷನ್ ಮಾಡ್ತೀವಿ. A collective noun represented a group but it treated as singular. ಅಂದರೆ ಅದು ಗ್ರೂಪ್ ಇದ್ರೂ ಕೂಡ ಅದನ್ನು ನಾವು ಟ್ರೀಟ್ ಮಾಡೋದು ಸಿಂಗ್ಯುಲರ್ ಆಗಿ ಟ್ರೀಟ್ ಮಾಡ್ತೀವಿ. See, a bunch of keys was ಅಂತ ಮೆನ್ಷನ್ ಮಾಡ್ತಾ ಇದ್ದೀವಿ, ನಾಟ್ ಆರ್ ಅಂದ್ಬಿಟ್ಟು ನಾವಿಲ್ಲಿ ಮೆನ್ಷನ್ ಮಾಡಲ್ಲ. ಬಟ್ ಏನಾಗುತ್ತೆ, ಸಮ್ಟೈಮ್ಸ್ ದ ಇಂಡಿಯನ್ ಟೀಮ್ ಆರ್ ಅಂತಲೂ ಕೂಡ ಯೂಸ್ ಮಾಡ್ತಾರೆ. ಇನ್ ರೇರ್ಲಿ ವಿ ಆರ್ ಯೂಸಿಂಗ್ ದ ಇಂಡಿಯನ್ ಟೀಮ್ ಆರ್.
The team is ready for the match. Team is, ಇದು ಕೂಡ correct. Let's see the examples of collective nouns. Class, team, group, crowd, herd, pack, troop, army, board, bunch. See, here also some words for collective nouns. Set of things ಗೆ ಏನು ಹೇಳ್ತೀವಿ? ಗ್ರೂಪ್ ಆಫ್ ಥಿಂಗ್ಸ್ ಗೆ ನಾವು ಕೆಲವು ವರ್ಡ್ಸ್ ಯೂಸ್ ಮಾಡ್ತೀವಿ. ಸೆಟ್, ರೇಂಜ್, ಸ್ಟ್ಯಾಕ್, ಪೈಲ್, ಪ್ಯಾಕ್, ಕಲೆಕ್ಷನ್, ಬೊಟಿಕ್. ಸಮ್ ಅನಿಮಲ್ಸ್ ಗ್ರೂಪ್, ಆ ಗ್ರೂಪ್ಗೆ ನಾವು ಪರ್ಟಿಕ್ಯುಲರ್ ನೇಮ್ ಯೂಸ್ ಮಾಡ್ತೀವಿ. ಅ ಫ್ಲಾಕ್ ಆಫ್ ಬರ್ಡ್ಸ್ ಅಂದರೆ ಬರ್ಡ್ಸ್ ಇನ್ ಗ್ರೂಪಿಗೆ ನಾವು ಫ್ಲಾಕ್ ಅಂತ ಕರಿತೀವಿ. ಅ ಕಾಲೋನಿ ಆಫ್ ಆಂಟ್ಸ್, ಆಂಟ್ಸ್ ಇನ್ ಗ್ರೂಪ್ ಇತ್ತು ಅಂದರೆ ವಿ ಯೂಸ್ ಅ ವರ್ಡ್ ಅ ಕಾಲೋನಿ ಆಫ್ ಆಂಟ್ಸ್. ಅ ಟ್ರೂಪ್ ಆಫ್ ಮಂಕೀಸ್, ಅ ಫ್ಲೀಟ್ ಆಫ್ ಶೀಪ್ಸ್, ಶೀಪ್ಸ್ ಇನ್ ಗ್ರೂಪಿಗೆ ಅ ಫ್ಲೀಟ್ ಆಫ್ ಶೀಪ್ಸ್. ಇದೆಲ್ಲ ಕಲೆಕ್ಟಿವ್ ನೌನ್ಸ್. ಇದನ್ನೆಲ್ಲ ಸ್ವಲ್ಪ ಒನ್ಸ್ ನೀವು ರೀಡ್ ಮಾಡಿದರೆ ನಿಮಗೆ ಐಡಿಯಾ ಬರುತ್ತೆ. ನಿಮಗೆ ಈಸಿಯಾಗಿ ಈ ವರ್ಡ್ಸನ್ನ ಜಸ್ಟ್ ನೀವು ರಿಮೆಂಬರ್ ಮಾಡ್ಕೊಂಡ್ರಿ ಅಂದರೆ ಸಾಕು, ನಿಮಗೆ ಆ ಸೆಂಟೆನ್ಸಲ್ಲಿ ಇರುವಂಥ ಕಲೆಕ್ಟಿವ್ ನೌನ್ಸ್ ಯಾವುದು ಅಂದ್ಬಿಟ್ಟು ಈಸಿಯಾಗಿ ಫೈಂಡ್ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಕೌಂಟಬಲ್ ನೌನ್ಸ್. ವಾಟ್ ಈಸ್ ಕೌಂಟಬಲ್ ನೌನ್ಸ್ ಅಂದರೆ ಕೌಂಟ್ ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದನ್ನು ನಾವು ಕೌಂಟಬಲ್ ನೌನ್ಸಲ್ಲಿ ತಗೊಳ್ತೀವಿ. ನೌನ್ಸ್ ದಟ್ ಕ್ಯಾನ್ ಬಿ ಕೌಂಟೆಡ್ ಆ್ಯಂಡ್ ಹ್ಯಾವ್ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್ ಫಾರ್ಮ್ಸ್. ಅದು ಸಿಂಗ್ಯುಲರ್ ಆಗಿರ್ಬೋದು ಇಲ್ಲ ಪ್ಲೂರಲ್ ಫಾರ್ಮ್ಸ್ ಆದರೂ ಇರುತ್ತೆ. He has 2 brothers. Their rooms are special. They are only 4 chairs. They are no stars tonight. Countable nouns only plural ಇರಬೇಕಾ? No. It will be there in the singular also. See, there is a tree at the entrance. ಸೆಂಟೆನ್ಸ್ ಅಲ್ಲಿ ನಾವು ಬರೋ ಅಂಥ ಸೆಂಟೆನ್ಸ್ ಅಲ್ಲಿ ಯಾವುದು ನಮಗೆ ಕೌಂಟ್ ಮಾಡ್ಲಿಕ್ಕೆ ಆಗುತ್ತೋ ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಕೌಂಟಬಲ್ ನೌನ್ ಅಂತ ಹೇಳ್ಬೋದು. ಆ ಒಂದು ನೌನ್ನ ಕೌಂಟಬಲ್ ನೌನ್ ಅಂತ ಹೇಳ್ತೀವಿ. ವಿ ಕ್ಯಾನ್ ಯೂಸ್ ನಂಬರ್ಸ್ ಅಂಡ್ ಆರ್ಟಿಕಲ್ಸ್ ಎ ಆ್ಯಂಡ್ ವಿತ್ ಅ ಕೌಂಟಬಲ್ ನೌನ್ಸ್. ದೇ ಹ್ಯಾವ್ ಪ್ಲೂರಲ್ಸ್. ಸ್ಟಾರ್ಸ್ ಕೌಂಟಬಲ್ ಹೇಗೆ? ಎಸ್, ಸ್ಟಾರ್ಸ್ ಅನ್ನೋದು, ಸ್ಟಾರ್ ಇಸ್ ಒನ್ ಇಂಡಿವಿಜುವಲ್ ಯೂನಿಟ್. ಅದು ಆ ಇಂಡಿವಿಜುವಲ್ ಯೂನಿಟ್ ಆಗಿರೋದ್ರಿಂದ ನಾವು ಸ್ಟಾರ್ಸ್ ಎಷ್ಟಿದೆ ಅಂದಾಗ ನಾವು ಕೌಂಟ್ ಮಾಡ್ಬೋದು. 1 ಸ್ಟಾರ್, 2 ಸ್ಟಾರ್, 3 ಸ್ಟಾರ್ಸ್ ಅಂತ. ಆದರೆ ಟೋಟಲ್ ಇನ್ ಅ ವರ್ಲ್ಡ್ ಹೌ ಮೆನಿ ಸ್ಟಾರ್ಸ್ ಆರ್ ದೇರ್ ಅಂದ್ಬಿಟ್ಟು ನಮಗೆ ಕೌಂಟ್ ಮಾಡಿ ಹೇಳಿ ಅಂದಾಗ ದಟ್ ಈಸ್ ಇಂಪಾಸಿಬಲ್. ಇಟ್ಸ್ ವೆರಿ ಇಂಪಾಸಿಬಲ್ ಟು ಗಿವ್ ದ ಟೋಟಲ್ ನಂಬರ್ ಆಫ್ ಸ್ಟಾರ್ಸ್. ಆದರೆ ಸ್ಟಾರ್ಸು ಇಂಡಿವಿಜುವಲ್ ಯೂನಿಟ್, ನಾವು ಅದನ್ನು 1 ಸ್ಟಾರ್ 2 ಸ್ಟಾರ್ ಅಂದ್ಬಿಟ್ಟು ಕೌಂಟ್ ಮಾಡ್ಬೋದು. ಸೊ stars will come under countable nouns. What about uncountable nouns? Uncountable nouns ಅಂದ್ರೆ ಹೇಗೆ? Uncountable ಅಂದ್ರೆ ನಾವು ಕೌಂಟ್ ಮಾಡ್ಲಿಕ್ಕೆ ಆಗಲ್ಲ ಅಂತದನ್ನ uncountable nouns ಅಂತ ಹೇಳ್ತೀವಿ. Nouns that cannot be counted and usually do not have a plural forms. ಅದಕ್ಕೆ ಪ್ಲೂರಲ್ ಫಾರ್ಮ್ಸ್ ಇರೋದಿಲ್ಲ. See, rice, water, furniture, sunlight, electricity. There is no plural form for this. ಇದೆಲ್ಲ ಕೂಡ ಇಂಡಿವಿಜುವಲ್ ಯೂನಿಟ್ ಆಗಿರೋದಿಲ್ಲ. ಇಟ್ ವಿಲ್ ಬಿ ದೇರ್ ಇನ್ ಅ ಮಾಸ್ ಆಗಿ ಇರುತ್ತೆ ಅದು. ಅನ್ಕೌಂಟಬಲ್ ನೌನ್ಸ್ ಆರ್ ಆಲ್ಸೋ ಕಾಲ್ಡ್ ಮಾಸ್ ನೌನ್ಸ್ ಅಂತಲೂ ಕೂಡ ಕರಿತೀವಿ. ಬಿಕಾಸ್ ಇಟ್ ವಿಲ್ ಬಿ ದೇರ್ ಇನ್ ಅ ಮಾಸ್ ಅಲ್ಲಿರುತ್ತೆ ಅದು. ಇಂಡಿವಿಜುವಲ್ ಆಗಿ 1, 2, 3 ಅಂತ ಇರೋದಿಲ್ಲ. ಅಂಡ್ ಈವನ್ ಅನ್ಕೌಂಟಬಲ್ ನೌನ್ಸ್ ಜೊತೆಗೆ ನಾವು ನಂಬರ್ ಯೂಸ್ ಮಾಡೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಇನ್ ಕೌಂಟಬಲ್ ನೌನ್ಸ್ ಅಲ್ಲಿ ಶಿ ಹ್ಯಾಸ್ 2 pens, ಬಟ್ ಹಿಯರ್ ವಿ ವೋಂಟ್ ಯೂಸ್ ನಂಬರ್ ಇನ್ ಅನ್ಕೌಂಟಬಲ್. ಇಫ್ ಯು ಸಿ ಎಕ್ಸಾಂಪಲ್ಸ್ ಇನ್ ಸೆಂಟೆನ್ಸ್ ಅಲ್ಲಿ ನೋಡೋದಾದ್ರೆ ನಾವು ಐ ನೀಡ್ ಸಮ್ ಶುಗರ್ ಫಾರ್ ಟೀ. ನಾವು ಏನಾದರೂ ಕೇಳುವಾಗ ಸಮ್ ಶುಗರ್ ಅಂದ್ಬಿಟ್ಟು ಯೂಸ್ ಮಾಡ್ತೀವಿ. ವಿ ವೋಂಟ್ ಯೂಸ್ ಐ ನೀಡ್ ಅ ಶುಗರ್, ಅಂತ ಯೂಸ್ ಮಾಡೋಲ್ಲ. ವಿ ಬಾಟ್ ನ್ಯೂ ಫರ್ನಿಚರ್ಸ್ ಫಾರ್ ದ ಲಿವಿಂಗ್ ರೂಮ್. ವಿ ವೋಂಟ್ ಸೇ ವಿ ಬಾಟ್ ಫರ್ನಿಚರ್ಸ್
ಪ್ಲೂರಲ್ ಫಾರ್ಮ್ಸ್ ಯೂಸ್ ಮಾಡಲ್ಲ. ಇಟ್ಸ್ ಅ ಇನ್ಕರೆಕ್ಟ್ ಸೆಂಟೆನ್ಸ್. ವಿ ಡು ನಾಟ್ ಟೇಕ್ ಪ್ಲೂರಲ್ ಫಾರ್ಮ್ಸ್ ಇನ್ ಅ ಅನ್ಕೌಂಟಬಲ್ ನೌನ್ಸ್ ಅಲ್ಲಿ. ಅನ್ಕೌಂಟಬಲ್ ನೌನ್ಸ್ ಅಲ್ಲಿ ಏನೇನು ಬರುತ್ತೆ ಅಂತ ನೋಡೋದಾದ್ರೆ, ಸಿ ದೀಸ್ ಆರ್ ಆಲ್ ಎಕ್ಸಾಂಪಲ್ ಇಸ್ ಕಮಿಂಗ್ ಅಂಡರ್ ಅನ್ಕೌಂಟಬಲ್ ನೌನ್ಸ್. ಟೀ, ಆಯಿಲ್, ಶುಗರ್, ಸಾಲ್ಟ್, ಮಿಲ್ಕ್, ಕಾಫಿ, ಬಟರ್, ಬ್ರೆಡ್, ಫ್ಲವರ್, ಪಾಲಿಶ್. ಈ ಎಲ್ಲ ಐಟಮ್ಸ್ಗಳನ್ನ ನಾವು ಮೆಷರ್ ಮಾಡ್ಬೋದು. ಕ್ವಾಂಟಿಟಿ ಎಷ್ಟಿದೆ ಅಂದ್ಬಿಟ್ಟು ನಾವು ಮೆಷರ್ ಮಾಡ್ತೀವಿ ಹೊರತು ಅದನ್ನು ಕೌಂಟ್ ಮಾಡಲ್ಲ ನಾವು. ಸಿ ಹೋಮ್ವರ್ಕ್, ಎಜುಕೇಷನ್, ಮನಿ. ನೀವು ಹೇಳ್ಬೋದು ಮನಿನ ನಾನು ಕೌಂಟ್ ಮಾಡ್ತೀನಿ ಅಂತ. ಆದರೆ ನಾವು ಕೌಂಟ್ ಮಾಡುವಂಥದ್ದು ಮನಿ ಅನ್ನೋ ಕರೆನ್ಸಿನ ನಾವು ಕೌಂಟ್ ಮಾಡ್ತೀವಿ. ಎಷ್ಟು ಕರೆನ್ಸಿ ಇದೆ ಅಂದ್ಬಿಟ್ಟು ಕೌಂಟ್ ಮಾಡ್ತೀವಿ ಹೊರತು ಮನಿ ಅನ್ನೋ ಕಾನ್ಸೆಪ್ಟನ್ನ ನಾವು ಕೌಂಟ್ ಮಾಡೋದಿಲ್ಲ. ಜ್ಯುವೆಲ್ರಿ, ಸಾಫ್ಟ್ವೇರ್, ಎಕ್ವಿಪ್ಮೆಂಟ್, ಮಿಷನರಿ, ಎಲೆಕ್ಟ್ರಿಸಿಟಿ, ಆರ್ಟ್, ಮ್ಯೂಸಿಕ್, ಪವರ್, ಹೆಲ್ತ್, ಎನರ್ಜಿ, ಫ್ರೀಡಮ್, ಲಿಟ್ರೇಚರ್, ಪೀಸ್, ಬ್ಯೂಟಿ, ಹಿಸ್ಟ್ರಿ, wisdom, assistance, furniture, entertainment. ಇದೆಲ್ಲವೂ ಕೂಡ ಅನ್ಕೌಂಟಬಲ್ ನೌನ್ಸ್ ಅಲ್ಲಿ ಬರುತ್ತೆ. ಅಂಡ್ ಒನ್ ಮೋರ್ ಥಿಂಗ್ ಇಸ್ ಕ್ವಾಂಟಿಫೈಯಿಂಗ್ ಅನ್ಕೌಂಟಬಲ್ ನೌನ್ಸ್. ನಾನು ಆಗಲೇ ಹೇಳ್ದಂಗೆ ನಿಮಗೆ ಅನ್ಕೌಂಟಬಲ್ ನೌನ್ಸ್ನ ನಾವು ಕೌಂಟ್ ಮಾಡ್ಲಿಕ್ಕಾಗಲ್ಲ, ಬಟ್ ಮೆಷರ್ ಮಾಡ್ಬೋದು. ಹೇಗೆ ಅದನ್ನು ಮೆಷರ್ ಮಾಡ್ಲಿಕ್ಕೆ ಅದನ್ನು ಸಮ್ ವರ್ಡ್ಸ್ ನಾವು ಯೂಸ್ ಮಾಡಬೇಕಾಗತ್ತೆ. I want a bit of rice. Otherwise we can say I want some rice ಅಂತನೂ ಕೂಡ ಯೂಸ್ ಮಾಡ್ಬೋದು. I have a bit of news. ಇಲ್ಲಿ ನ್ಯೂಸ್ ಅನ್ನೋದು ಇಟ್ಸ್ ಅ ಸಿಂಗುಲರ್, ದಟ್ಸ್ ನಾಟ್ ಅ ಪ್ಲೂರಲ್ ಫಾರ್ಮ್. a bit of ಅನ್ನೋದು ಇದು ಫ್ರೇಸಸ್. ಈ ಅನ್ಕೌಂಟಬಲ್ ನೌನ್ಸ್ನ ನಾವು ಹೇಳಬೇಕಾದ್ರೆ ಈ ಫ್ರೇಸಸ್ನ ನಾವು ಯೂಸ್ ಮಾಡಬೇಕಾಗತ್ತೆ. ಬಿಕಾಸ್ ಈ ಆಫ್ ಆದಮೇಲೆ ಇರೋವಂಥ ನೌನ್ಗಳು ಇಟ್ಸ್ ಅನ್ಕೌಂಟಬಲ್ ನೌನ್. ಸೊ ವಿ ಹ್ಯಾವ್ ಟು ಯೂಸ್ ಸಮ್ ಫ್ರೇಸಸ್. ಐ ಗಾಟ್ ಅ ಪೀಸ್ ಆಫ್ ಇನ್ಫಾರ್ಮೇಶನ್. ಗಿವ್ ಮಿ ಸಮ್ ಪೀಸ್ ಆಫ್ ಪೇಪರ್. ಅ ಡ್ರಾಪ್ ಆಫ್ ವಾಟರ್ ಆರ್ ವಿನೆಗರ್ ಆರ್ ಆಯಿಲ್. ಅ ಬಾರ್ ಆಫ್ ಚಾಕ್ಲೇಟ್. A grain of sand, salt, rice, corn. ಅಂದರೆ ಒಂದು ಅಗಳು, grain ಅಂದರೆ. A slice of bread, a sheet of paper, an item of furniture or information or news. ಇಲ್ಲಿ ನೋಡಿ, ನಾವು ಫರ್ನಿಚರ್ದು ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಪಾರ್ಟ್ ಬಗ್ಗೆ ಹೇಳ್ತಾ ಇರುವಾಗ ಅಥವಾ ಏನಾದರೂ ಅದರದ್ದೊಂದು ಇಂಡಿವಿಜುವಲ್ ಆಗಿ ನಾವು ಮೆನ್ಷನ್ ಮಾಡಬೇಕಾದಾಗ ಏನು ಮಾಡ್ತೀವಿ, ಆ್ಯನ್ ಐಟಮ್ ಆಫ್ ಫರ್ನಿಚರ್ ಅಂತ ಯೂಸ್ ಮಾಡ್ತೀವಿ. ಅ ಲೂಫ್ ಆಫ್ ಬ್ರೆಡ್ ಅಂದರೆ ಬ್ರೆಡ್ ರೆಡಿ ಆದಾಗ ಹೇಗಿರುತ್ತೆ, ಬಿಫೋರ್ ಅದು ಸ್ಲೈಸ್ ಮಾಡೋಕ್ಕಿಂತ ಮುಂಚೆ ಏನಿರುತ್ತೆ ಆ ಒಂದು ಪಾರ್ಟಿಗೆ ನಾವು ಆ ಒಂದು ಪೀಸಿಗೆ ಏನಂತ ಹೇಳ್ತೀವಿ, ಅ ಲೂಫ್ ಆಫ್ ಬ್ರೆಡ್. ಅ ಬ್ಲೇಡ್ ಆಫ್ ಗ್ರಾಸ್ ಅಂದರೆ ಹುಲ್ಲಿನ ಒಂದು ಎಳೆ. ಅ ಸ್ಟ್ರ್ಯಾಂಡ್ ಆಫ್ ಏರ್ ಅಂದರೆ ನಮ್ಮ ಏರ್ಸಲ್ಲಿ ಒಂದು ಎಳೆಗೆ ನಾವೇನು ಹೇಳ್ತೀವಿ, ಅ ಸ್ಟ್ರ್ಯಾಂಡ್ ಆಫ್ ಏರ್. ಅದರ್ವೈಸ್ ವಿ ಕ್ಯಾನ್ ಸೇ 2 strands ಆಫ್ ಹೇರ್. ಅ ಸ್ಪೆಕ್ಟ್ ಆಫ್ ಡಸ್ಟ್ ಅಂದರೆ ಧೂಳಿನ ಕಣ. ಇದೆಲ್ಲ ಅನ್ಕೌಂಟಬಲ್ ನೌನ್ನ ನಾವು ಕ್ವಾಂಟಿಫೈ ಮಾಡುವಾಗ, ಮೆಷರ್ ಮಾಡುವಾಗ ಯೂಸ್ ಮಾಡುವಂಥ ಫ್ರೇಸಸ್ಗಳು. ಲಾಸ್ಟ್ ಒನ್ ಬಂದ್ಬಿಟ್ಟು ಮಟೀರಿಯಲ್ ನೌನ್ಸ್. ಅಂದರೆ ಯಾವುದರಿಂದ ಮಾಡಿರುತ್ತೆ, ಯಾವ ಪದಾರ್ಥದಿಂದ, ಯಾವ ಸಬ್ಸ್ಟೆನ್ಸಿಂದ ಮಾಡಿರುತ್ತೆ ಅಂತ ಹೇಳೋದಕ್ಕೆ ನಾವು ಮಟೀರಿಯಲ್ ನೌನ್ಸ್ ಅಂತ ಹೇಳ್ತೀವಿ. ನೌನ್ಸ್ ದಟ್ ರೆಫರ್ ಟು ಮಟೀರಿಯಲ್ಸ್ ಆರ್ ಸಬ್ಸ್ಟೆನ್ಸಸ್. ಇಟ್ಸ್ ಅ ಪ್ಯೂರ್ ಲೆದರ್. See, this is a leather material. Here leather is a material noun. Candles contain wax. Here wax is a material noun. The cotton is very soft. Cotton. Gold, wood, copper. ಇಲ್ಲಿ ನ್ಯಾಚುರಲ್ ಆಗಿ ಸಿಗುವಂಥ ಮೆಟೀರಿಯಲ್ನ, ಸಬ್ಸ್ಟೆನ್ಸ್ಗಳನ್ನ ಏನು ಮಾಡ್ತೀವಿ ನಾವು ಮಟೀರಿಯಲ್ ನೌನ್ಸ್ ಅಂತ ಹೇಳ್ತೀವಿ. ಹಾಗೆ ಈ ಮಟೀರಿಯಲ್ ನೌನ್ಸ್ ಅಲ್ಲೂ ಕೂಡ ಯಾವುದೇ ರೀತಿಯ ಪ್ಲೂರಲ್ ಫಾರ್ಮ್ ಇರೋದಿಲ್ಲ. ಸಿ ದೇರ್ ಇಸ್ ನೋ ಪ್ಲೂರಲ್ ಫಾರ್ಮ್ ಹಿಯರ್. ಓಕೆ, ಲೆಟ್ಸ್ ಸಿ ಸಮ್ ಎಕ್ಸಾಂಪಲ್ ಫಾರ್ ಮಟೀರಿಯಲ್ ನೌನ್ಸ್. Silk, silver, iron, steel, brass, bronze,
glass, gold, plastic, rubber. Wool, linen, jute, paper, nylon, bamboo, polyester, cardboard, clay, ivory. Coal, lead, wax, wood, diesel, petrol, cement, concrete, stone, diamond. Ceramic, aluminum, platinum, chalk, fiber, feather, bone, shell, velvet, canvas. Leather, asphalt, granite, marble, emerald, sapphire, denim, styrofoam, rayon, and charcoal. These are all example for material nouns. ಈ ಎಕ್ಸಾಂಪಲ್ ನ 1 or 2 times just ನೀವು read ಮಾಡಿದ್ರೆ ಗೊತ್ತು, just you are easily came to know that which all the material nouns. Sometimes you will hear one more noun, that is concrete nouns. ಅಂದ್ರೆ ಕಾಂಕ್ರೀಟ್ ನೌನ್ಸ್ ಅಂದರೆ ಅದಕ್ಕೆ ಫಿಸಿಕಲ್ ಅಪಿಯರೆನ್ಸ್ ಇರುತ್ತೆ, ನಾವು ಅದನ್ನು ಟಚ್ ಮಾಡ್ಬೋದು, ಅದನ್ನು ಮುಟ್ಬೋದು. ಅ ನೌನ್ ದಟ್ ರೆಫರ್ ಟು ಎ ರಿಯಲ್ ಫಿಸಿಕಲ್ ಆಬ್ಜೆಕ್ಟ್, ಅಂದರೆ ಅದು ರಿಯಲ್ ಆಗಿ ಇರುತ್ತೆ ಅದು. ಅ ಕಾಂಕ್ರೀಟ್ ನೌನ್ಸ್ ಆರ್ ಫಿಸಿಕಲ್ ಆಬ್ಜೆಕ್ಟ್ಸ್, ಪ್ಲೇಸ್, ಪೀಪಲ್ ಆರ್ ಥಿಂಗ್ಸ್ ದಟ್ ಎಕ್ಸಿಸ್ಟ್ ಇನ್ ದ ರಿಯಲ್ ವರ್ಲ್ಡ್. ಅದು ಯಾವುದೇ ರೀತಿ ಪ್ಲೇಸ್, ಆಬ್ಜೆಕ್ಟ್ ಏನಾದರೂ ಆಗಿರ್ಬೋದು, ಅದು ಫಿಸಿಕಲ್ ಆಗಿ ಅಪಿಯರೆನ್ಸ್ ಇರಬೇಕು ಅದರದ್ದು. ಈಗ ಅಬ್ಸ್ಟ್ರಾಕ್ಟ್ ನೌನ್ ಬಗ್ಗೆ ಹೇಳಿದೆ, ದಟ್ ಈಸ್ ಅಪೋಸಿಟ್ ಟು ದಿಸ್ ಕಾಂಕ್ರೀಟ್ ನೌನ್. ಅಬ್ಸ್ಟ್ರಾಕ್ಟ್ ನೌನ್ಸ್ ಅಲ್ಲಿ ಏನಿರುತ್ತೆ, ದೇರ್ ಇಸ್ ನೋ ಫಿಸಿಕಲ್ ಅಪಿಯರೆನ್ಸ್, ಓನ್ಲಿ ಫೀಲಿಂಗ್ಸ್ ಇರುತ್ತೆ ಅಲ್ಲಿ. ಅದರದ್ದು ಅಪೋಸಿಟ್ ಬಂದ್ಬಿಟ್ಟೆ ಕಾಂಕ್ರೀಟ್ ನೌನ್ಸ್. ಎಲ್ಲ ನೌನ್ಸ್ಗಳು ಕೂಡ ಈ ಕಾಂಕ್ರೀಟ್ ನೌನಲ್ಲಿ ಬರುತ್ತೆ, ನೀವು ಯಾವ್ದು ಬೇಕಾದರೂ ಬರಿಬೋದು, ಆದರೆ ಅಬ್ಸ್ಟ್ರಾಕ್ಟ್ ನೌನ್ನ ಬಿಟ್ಟು. ಫಾರ್ಮ್ಸ್ ಆಫ್ ನೌನ್ಸ್ ಅಂದರೆ ಈ ನೌನ್ಸ್ಗಳು ಡಿಫ್ರೆಂಟ್ ಫಾರ್ಮ್ಸ್ ಅಲ್ಲಿ ಎಕ್ಸಿಸ್ಟ್ ಆಗಿರುತ್ತೆ. ಯಾವ್ದ್ಯಾವ್ದು ಅಂತ ನೋಡೋಣ ನಾವೀಗ. ಕಾಂಪೌಂಡ್ ನೌನ್ಸ್ ಅಂದರೆ ನೌನ್ಸ್ ದಟ್ ಹ್ಯಾವ್ 2 or more ವರ್ಡ್ಸ್, ಅಂದರೆ ಒಂದಕ್ಕಿಂತ ಜಾಸ್ತಿ ವರ್ಡ್ಗಳಿರುತ್ತೆ, ಆ 2 ವರ್ಡ್ಗಳು ಸೇರಿಬಿಟ್ಟು ಒಂದು ನೌನ್ ಅಂತ ಆಗುತ್ತೆ. ಸಿ, ದೇರ್ ಈಸ್ ಅ ಪೋಸ್ಟ್ ಆಫೀಸ್, ಅಂದರೆ ಪೋಸ್ಟ್ ಆಫೀಸ್ ಅನ್ನೋದು 1 ವರ್ಡ್, ಇದರಲ್ಲಿ 2 ವರ್ಡ್ಸ್ ಇದೆ. ಓಕೆ, ಸೇಮ್ ದ ವಾಟರ್ ಟ್ಯಾಂಕ್ ಈಸ್ ಫುಲ್. ವಾಟರ್ ಅಂಡ್ ಟ್ಯಾಂಕ್ 2 words, ಬಟ್ ಇಟ್ಸ್ ಬಿಕಮ್ ಓನ್ಲಿ ಒನ್ ನೌನ್ ಅಂತ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ. ಬಟ್ ಸಮ್ನಲ್ಲಿ ಏನಾಗುತ್ತೆ, ದೇರ್ ಇಸ್ ನೋ ಸ್ಪೇಸ್ ಬಿಟ್ವೀನ್ 2 words. ಬೆಡ್ರೂಮ್, ಟೂತ್ ಬ್ರಷ್, ಪೊಲೀಸ್ ಮ್ಯಾನ್. ಇನ್ ಸಮ್ ಕೇಸಸ್ ಇಟ್ ವಿಲ್ ಬಿ ದೇರ್ 3 words. He is a one-man army. Okay. These are the example for compound nouns. ಈ ಎಲ್ಲ ವರ್ಡ್ಗಳು ಆಲ್ಮೋಸ್ಟ್ ನಿಮಗೆ ಫೆಮಿಲಿಯರ್ ಇರುತ್ತೆ, ಆದರೆ ಇದನ್ನ ಕಾಂಪೌಂಡ್ ನೌನ್ಸ್ ಅಂತ ಕರಿತೀವಿ ಅಂತ ಗೊತ್ತಿರೋದಿಲ್ಲ. ಸಿ, ಸಮ್ ಫುಟ್ಬಾಲ್, ಸೀ ಫುಡ್, ಏರ್ಪೋರ್ಟ್, ಬಸ್ ಸ್ಟಾಪ್, ಸೆಲ್ಫ್ ರೆಸ್ಪೆಕ್ಟ್, 2 ನೌನ್ಗಳ ಮಧ್ಯೆ ಸಮ್ಟೈಮ್ಸ್ ಏನು ಮಾಡ್ತೀವಿ, ಐಫನ್ ಹಾಕಿಬಿಟ್ಟು ಅವನ್ನ ನಾವು ರೀಡ್ ಮಾಡ್ತೀವಿ, ಬರಿತೀವಿ. ರನ್ನರ್ ಅಪ್, ಕೋ ಫೌಂಡರ್, ದೀಸ್ ಆರ್ ಆಲ್ ಕಾಂಪೌಂಡ್ ವರ್ಡ್ ನೌನ್ಸ್. ಈಗ ನೋಡ್ತಾ ಇರೋದು ನಾವು ಪೊಸೆಸಿವ್ ನೌನ್. ಪೊಸೆಸಿವ್ ನೌನ್ ಅಂದ್ರೆ ಏನು? ಆ ಪೊಸೆಸಿವ್ ನೌನ್ ಶೋಸ್ ಓನರ್ಶಿಪ್, ಯಾರಿಗೆ ಸಂಬಂಧಪಟ್ಟಿದ್ದು ಅನ್ನೋದು ನಮಗೆ ಗೊತ್ತಾಗುತ್ತೆ ಇದರಲ್ಲಿ. ಆರ್ ಅ ರಿಲೇಶನ್ಶಿಪ್ ಟು ಸಮಥಿಂಗ್, ಅಂದರೆ ಯಾವುದಕ್ಕೆ ಹೇಗೆ ರಿಲೇಟ್ ಆಗಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ ನಮಗೆ. ಸಿ, ದಿಸ್ ಈಸ್ ಅ ಕಿರಣ್ಸ್ ಫೋನ್. ಇಲ್ಲೇನು ಗೊತ್ತಾಗ್ತಾ ಇದೆ, ಈ ಫೋನು ಕಿರಣ್ ಇಂದು ಅನ್ನೋದು ಗೊತ್ತಾಗ್ತಾ ಇದೆ. ಈ ಅಪೋಸ್ಟ್ರಫಿ ಎಸ್ ಯಾಕೆ ಯೂಸ್ ಮಾಡ್ತಾ ಇದ್ದೀವಿ ಇಲ್ಲಿ ಅಂದರೆ, ಇದು ಕಿರಣಿನ, ಅಂದರೆ ಅವರ, ಅವಳ, ಅದರ ಅಂತ ಯೂಸ್ ಮಾಡ್ಲಿಕ್ಕೆ ಏನು ಮಾಡ್ತೀವಿ ನಾವು, ಅಪೋಸ್ಟ್ರಫಿ ಎಸ್ ಯೂಸ್ ಮಾಡ್ತೀವಿ ಅಂತೆ. ಓಕೆ, ದ ಕ್ಯಾಟ್ಸ್ ಟೇಲ್ ಈಸ್ ಲಾಂಗ್, ಅಂದರೆ ಬೆಕ್ಕಿನ ಬಾಲ ಉದ್ದ ಇದೆ ಅಂತ ಅರ್ಥ. ಈಗ ಅಪೋಸ್ಟ್ರಫಿ ಎಸ್ ಹಾಕಿಲ್ಲ ಅಂದರೆ ಏನಾಗುತ್ತೆ, ಕ್ಯಾಟ್ಸ್ ಆಗುತ್ತೆ. ಅಂದರೆ ಕ್ಯಾಟ್, ಕ್ಯಾಟ್ ಸಿಂಗ್ಯುಲರ್, ಪ್ಲೂರಲ್ ಫಾರ್ಮ್ ಕ್ಯಾಟ್ಸ್ ಆಗುತ್ತೆ. ಈ ಅಪೋಸ್ಟ್ರಫಿ ಎಸ್ ಆಗಿದ್ದಾಗ ಏನಾಗುತ್ತೆ, ಆ ಬೆಕ್ಕಿಗೆ ಸಂಬಂಧಪಟ್ಟಿರೋ ಆ ಬೆಕ್ಕಿನ ಬಾಲ ಅಂತ ಮೀನಿಂಗ್ ಕೊಡುತ್ತೆ. ಈಸ್ ದ್ಯಾಟ್ ಯುವರ್ ಫಾದರ್ಸ್ ಕಾರ್, ಇದು ನಿಮ್ಮ ತಂದೆಯ ಕಾರ ಅಂತ ಕೇಳ್ತಾ ಇರೋದು ಇಲ್ಲಿ. ಓಕೆ, ದ ಸ್ಕೂಲ್ ಪ್ರಿನ್ಸಿಪಲ್ಸ್ ಡಿಸಿಷನ್ ವಾಸ್ ಫೈನಲ್. ದ ಚೈಲ್ಡ್ಸ್ ಫಾದರ್ ಕೇಮ್, ಆ ಮಗುವಿನ ತಂದೆ ಬಂದ್ರು ಅಂತ ಹೇಳ್ತಾ ಇದ್ದೀವಿ. ಆ ಮಗುವುದು ಅವರ ತಂದೆ ಅಂತ. ಇಟ್ಸ್ ಅ ಚಿಲ್ಡ್ರನ್ಸ್ ಬುಕ್, ಅಂದರೆ ಚೈಲ್ಡ್ ಪ್ಲೂರಲ್ ಫಾರ್ಮ್ ಬಂದ್ಬಿಟ್ಟು ಚಿಲ್ಡ್ರನ್, ನಾಟ್ ಚಿಲ್ಡ್ರನ್ಸ್.
ಚಿಲ್ಡ್ರನ್ ಅಪೋಸ್ಟ್ರಫಿ ಎಸ್ ಅಂದರೆ ಮಕ್ಕಳ, ಅವರಿಗೆ ಸಂಬಂಧಪಟ್ಟಂತ ಬುಕ್ಕು, ಅವರ ಬುಕ್ಕು, ಮಕ್ಕಳ ಬುಕ್ಕು ಅಂತ ಇದು ಮೀನಿಂಗ್ ಬರುತ್ತೆ. ಓಕೆ, ಇಲ್ಲಿ ನೋಡಿ ಸಮ್ ಮೋರ್ ಎಕ್ಸಾಂಪಲ್ಸ್ ಇದೆ ಈ ಪೊಸೆಸಿವ್ ನೌನ್ಗೆ. ಓಕೆ, ಈಗ ಸಿಂಗ್ಯುಲರ್ ಇದ್ದಾಗ ನಾವು ಎಸ್, ಸಿಂಗ್ಯುಲರ್ ಅಲ್ಲಿ ಅಪೋಸ್ಟ್ರಫಿ ಎಸ್ ಎಲ್ಲ ಹಾಕ್ಬೋದು, ದಟ್ಸ್ ಓಕೆ, ದೇರ್ ಇಸ್ ನೋ ಪ್ರಾಬ್ಲಮ್. ಇಲ್ಲಿ ನೋಡಿ ನಿಮಗೆ ಒಂದು ಡೌಟ್ ಬರ್ಬೋದು, ಪ್ಲೂರಲ್ ಫಾರ್ಮ್ ನಲ್ಲಿ ಮೋಸ್ಟ್ ಆಫ್ ದ ಪ್ಲೂರಲ್ಸ್ ಆರ್ ಎಂಡಿಂಗ್ ವಿತ್ ಎಸ್, ಅವಾಗ ಮತ್ತೆ ಅಗೇನ್ ವಿ ಹ್ಯಾವ್ ಟು ಪುಟ್ ಅಪೋಸ್ಟ್ರಫಿ ಎಸ್ ಹಾಕ್ಬೇಕಾಗತ್ತಾ? ನೋ, ದಟ್ಸ್ ರಾಂಗ್. ಅವಾಗ ಏನ್ ಮಾಡ್ಬೇಕಾಗತ್ತೆ, ನಾವು ಪ್ಲೂರಲ್ ಫಾರ್ಮ್ ಬರ್ದಾದ್ಮೇಲೆ ಅದು ಇಫ್ ಇಟ್ ಇಸ್ ಎಂಡಿಂಗ್ ವಿತ್ ಎಸ್ ಅಂದಾಗ ಆ ಎಸ್ ಆದ್ಮೇಲೆ ನಾವು ಅಪೋಸ್ಟ್ರಫಿ ಹಾಕ್ತೀವಿ. ಆಫ್ಟರ್ ದಿಸ್ ವಿ ವೋಂಟ್ ರೈಟ್ ಒನ್ ಮೋರ್ ಎಸ್. ಓಕೆ, ದ ಸ್ಟೂಡೆಂಟ್ಸ್ ಕ್ಲಾಸ್ ರೂಮ್ ಈಸ್ ಲಾರ್ಜ್ ಅಂದ್ರೆ ವಿದ್ಯಾರ್ಥಿಗಳ ಕ್ಲಾಸ್ ರೂಮ್ ದೊಡ್ಡದಿದೆ. ದ ಪ್ಲೇಯರ್ಸ್ ಪರ್ಫಾರ್ಮೆನ್ಸ್ ವಾಸ್ ಪೂರ್, ಆಟಗಾರರ ಪರ್ಫಾರ್ಮೆನ್ಸ್ ಪೂರ್ ಆಗಿತ್ತು ಅಂದ್ರೆ ಪ್ಲೇಯರ್ಸ್. ಇಫ್ ಇಟ್ ಈಸ್ ಪ್ಲೇಯರ್ ಅಂತ ಇದ್ದಿದ್ರೆ ಏನ್ ಮಾಡ್ತಿದ್ವಿ, ಅಪೋಸ್ಟ್ರಫಿ ಎಸ್ ಹಾಕ್ತಿದ್ವಿ. ಅವಾಗೇನಾದ್ರು ಒಬ್ಬ ಆಟಗಾರ ಅಂತ ನಮಗೆ ಆವ ಆಟಗಾರನ ಪರ್ಫಾರ್ಮೆನ್ಸ್ ಪೂರ್ ಇತ್ತು, ಪ್ಲೇಯರ್. ನಾಟ್ ಪ್ಲೇಯರ್ಸ್ ಬರ್ದು ಅಗೇನ್ ಅಪೋಸ್ಟ್ರಫಿ ಎಸ್ ಹಾಕಬಾರ್ದು. ಓಕೆನಾ, ಇದೆಲ್ಲ ಪ್ಲೂರಲ್ ಫಾರ್ಮ್. ಓಕೆ, ಸಮ್ ಟೈಮ್ಸ್ ಏನಾಗುತ್ತೆ, ಅದು ಸಿಂಗ್ಯುಲರ್ ಇರುತ್ತೆ, ನೇಮ್ಸ್ ನಮಗೆ ಸಿಂಗ್ಯುಲರ್ ಇರುತ್ತೆ, ಆ ನೇಮು ಇಫ್ ಇಟ್ ಈಸ್ ಎಂಡಿಂಗ್ ವಿತ್ ಎಸ್ ಅಂದಾಗ ಹೇಗೆ ಬರಿಬಹುದು, ಹೂ ಈಸ್ ಜೇಮ್ಸ್ ಫಾದರ್. ಅದರ್ವೈಸ್ ಈ ತರನು ಅಪೋಸ್ಟ್ರಫಿ ಎಸ್ ಹಾಕಿ ಇನ್ನೊಂದು ಹೆಸರು ಕೂಡ ಬರಿಬಹುದು, ಇದು ಕೂಡ ಕರೆಕ್ಟ್ ಇರುತ್ತೆ. ದ ಬಾಸ್ ಆಫೀಸ್ ಈಸ್ ಆನ್ ದ ಲೆಫ್ಟ್. Otherwise we can also write here is ending with s, right? But ಇದು ಸಿಂಗ್ಯುಲರ್ ಇದೆ, so we can write apostrophe s ಅಂತನೂ ಕೂಡ ಯೂಸ್ ಮಾಡಬಹುದು, bosses office ಅಂತನೂ ಕೂಡ ಯೂಸ್ ಮಾಡಬಹುದು. ಓಕೆ, when names are ending with singular ಅವಾಗ apostrophe s ಹಾಕಬಹುದು. when plurals are there, if it is ending with s ಅಂದಾಗ ಅದು s ಆದ್ಮೇಲೆ apostrophe ಯೂಸ್ ಮಾಡ್ತೀವಿ, ಅದಾದ್ಮೇಲೆ ಒನ್ ಮೋರ್ s ನಾವು ಯೂಸ್ ಮಾಡಲ್ಲ ಪ್ಲೂರಲ್ ಫಾರ್ಮ್ ಅಲ್ಲಿ. ಓಕೆ, ಐ ಥಿಂಕ್ ನಿಮ್ಗೆ ಅರ್ಥ ಆಗಿದೆ ಅನ್ಕೊಳ್ತೀನಿ. ದೇರ್ ಇಸ್ ಎ ಒನ್ ಮೋರ್ ಫಾರ್ಮ್, ದಟ್ ಈಸ್ ING ನೌನ್ಸ್. ಅಂದ್ರೇನು, ಅ ವರ್ಡ್ ಎಂಡಿಂಗ್ ಇನ್ ING ದಟ್ ಈಸ್ ಮೇಡ್ ಫ್ರಮ್ ಅ ವರ್ಬ್ ಅಂಡ್ ಯೂಸ್ಡ್ ಲೈಕ್ ಅ ನೌನ್. ನೌನ್ ಆಗಿ ಅದನ್ನ ಯೂಸ್ ಮಾಡ್ತೀವಿ ING ಫಾರ್ಮ್ ಅಲ್ಲಿ. ಇಲ್ಲಿ ನೋಡಿ, ಪ್ಲಾನಿಂಗ್ ಇಸ್ ಅ ಇಂಪಾರ್ಟೆಂಟ್. ಇಲ್ಲಿ ಪ್ಲಾನಿಂಗ್ ಅನ್ನೋದು ನೌನ್, ಬಟ್ ಇಟ್ಸ್ ಟೇಕನ್ ಆಸ್ ಎನ್ ING ಫಾರ್ಮ್ ಅಲ್ಲಿ ತಗೊಂಡಿದೆ ಅದು. ಈಗ ಹೇಗೆ ನಾವು ಮನಿ ಈಸ್ ಇಂಪಾರ್ಟೆಂಟ್, ಫೈಲ್ ಈಸ್ ಇಂಪಾರ್ಟೆಂಟ್, ಇನ್ ದ ಸೇಮ್ ವೇ ಪ್ಲಾನಿಂಗ್ ಈಸ್ ಇಂಪಾರ್ಟೆಂಟ್. ಸ್ವಿಮ್ಮಿಂಗ್ ಈಸ್ ಮೈ ಫೇವ್ರೆಟ್ ಆಕ್ಟಿವಿಟಿ. ರೀಡಿಂಗ್ ಇಂಪ್ರೂವ್ಸ್ ಯುವರ್ ವೊಕ್ಯಾಬ್ಯುಲರಿ. ದ ಟ್ರೈನಿಂಗ್ ಸ್ಟಾರ್ಟ್ಸ್ ಫ್ರಮ್ ಟುಮಾರೋ. ಈ ನೌನು ಓನ್ಲಿ ಸಬ್ಜೆಕ್ಟ್ ಪ್ಲೇಸಲ್ಲಿ ಅಷ್ಟೇ ಇರಬೇಕಾ, ಆಬ್ಜೆಕ್ಟ್ ಪ್ಲೇಸಲ್ಲಿ ಇರಬಾರ್ದಾ? ಯಾಕಿರಬಾರ್ದು? ವೈ ನಾಟ್? ಸಿ ದಿಸ್ ಎಕ್ಸಾಂಪಲ್, ಐ ಹೇಟ್ ಆರ್ಗ್ಯೂಯಿಂಗ್, ಐ ಎಂಜಾಯ್ ಟ್ರಾವೆಲಿಂಗ್. ಇದು ಸಬ್ಜೆಕ್ಟ್ ಪ್ಲೇಸಲ್ಲಾದರೂ ಇರ್ಬೋದು ಅಥವಾ ಆಬ್ಜೆಕ್ಟ್ ಪ್ಲೇಸಲ್ಲಾದರೂ ಇರ್ಬೋದು. ಇಂಥ ವರ್ಡ್ಸ್ಗಳಿಗೆ ನಾವು ING ನೌನ್ಸ್ ಅಂತ ಹೇಳ್ತೀವಿ. ಇದನ್ನ ಗ್ರಾಮ್ಯಾಟಿಕಲಿ ಏನಂತ ಕರಿತೀವಿ ಈ ING ನೌನ್ಸ್ಗಳಿಗೆ ಅಂದರೆ ಜೆರಂಡ್ಸ್ ಅಂತ ಕರಿತೀವಿ. A gerund is a word ending in a ING that is made from a verb and used like a noun. See, easy ಆಗಿ ಹೇಗೆ ನೆನಪಿಟ್ಕೋಬೇಕು, ING ending nouns are called gerunds. ಓಕೆ, ನಿಮ್ಗಿದು ಅರ್ಥ ಆಯ್ತು ಅನ್ಕೊಳ್ತೀನಿ. ಓಕೆ, ಆಲ್ ರೈಟ್. ಈ ಒಂದು ಫುಲ್ ವಿಡಿಯೋನ ನೀವು ಒನ್ಸ್ ಕಂಪ್ಲೀಟ್ ಆಗಿ ನೋಡಿ, ಸೆಕೆಂಡ್ ಟೈಮ್ ನೋಡುವಾಗ ನೀವು ಇದನ್ನ ನೋಟ್ಸ್ ಮಾಡ್ಕೊಂಡ್ರಿ ಅಂದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ, ಜೊತೆಗೆ ನೆನಪಲ್ಲೂ ಕೂಡ ಇಟ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ನಿಮಗೆ. ಅದರಲ್ಲೂ ಈ ವಿಡಿಯೋ ಯಾರ್ಯಾರು ಇಂಗ್ಲಿಷ್ ಗ್ರಾಮರ್ನ ಕಲಿಬೇಕು ಅಂದ್ಕೊಂಡಿದ್ದಾರೋ ಅವರಿಗೆಲ್ಲ ಇದನ್ನು ಶೇರ್ ಮಾಡಿ, ಸ್ಟೂಡೆಂಟ್ಸಿಗೂ ಟೀಚರ್ಸ್ಗೆಲ್ಲ ಇದನ್ನು ಶೇರ್ ಮಾಡಿ. ಈ ವಿಡಿಯೋದಲ್ಲಿ ನಾನು ಈ ಚಾನಲ್ನಲ್ಲಿ ಡೇ ಬೈ ಡೇ ನಿಮಗೆ ಇಂಗ್ಲಿಷ್ ಗ್ರಾಮರ್ನ ನಾನು ಸೀರೀಸ್ ವೈಸು ಕ್ಲಾಸಸ್ ವೈಸು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಅದನ್ನು ಕ್ಲಾಸಸ್ ವೈಸು ನೀವು ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಅಂದ್ಬಿಟ್ಟು ನೋಡ್ತಾ ಹೋಗಿ, ಯಾವುದನ್ನು ಕೂಡ ಮಿಸ್ ಮಾಡಬೇಡಿ. ಓಕೆ, ಥ್ಯಾಂಕ್ ಯು.